ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ತಿರುಪತಿ ಪ್ರಯಾಣದಲ್ಲಿ ನಮ್ಮ ಜೊತೆ ಇದ್ದಾರೆ ದರ್ಶನ್ ಅವರು. ಅಂದ್ರೆ ದರ್ಶನ್ ಅವರು ಕೊರಟಗೆರೆಯಿಂದ ತುಮಕೂರಿಗೆ ಬಂದಿದ್ರು. ಅಂದ್ರೆ ತುಮಕೂರಿನ ರೈಲ್ವೆ ಸ್ಟೇಷನ್ ಅಲ್ಲಿ ನನ್ನ ಗಾಡಿಯನ್ನು ಪಾರ್ಕ್ ಮಾಡಿ ನಾವು ತುಮಕೂರಿಂದ ಬೆಂಗಳೂರಿಗೆ ಟ್ರೈನ್ ಅಲ್ಲಿ ಹೊರಟ್ವಿ. ನೋಡಿ, ಟ್ರೈನ್ ಟಿಕೆಟ್ ಕೂಡ ನಾವು ಇವಾಗ ತಗೊಂಡಿದ್ದೀವಿ. ಅಂದ್ರೆ ಒಬ್ಬರಿಗೆ ಟ್ರೈನ್ ಟಿಕೆಟ್ ಚಾರ್ಜ್ ಬಂದು 40 ರೂಪಾಯಿ ಇತ್ತು. ಅಂದ್ರೆ ನಾವು ಹೋಗೋಕ್ಕಿಂತ ಮುಂಚೆ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನ್ ಬಂದು ನಿಂತಿತ್ತು. ಇವಾಗ ನಾವು ಸೀದಾ ಟ್ರೈನ್ ಹತ್ಕೊಂಡು ಹೋದ್ವಿ. ಅಂದ್ರೆ ಇಲ್ಲೆಲ್ಲ ಒಂದತ್ರ ಸ್ಟಾಪ್ ಮಾಡಿದ, 45 ನಿಮಿಷ ಸ್ಟಾಪ್ ಮಾಡ್ದ. ಸ್ಪೀಡಾಗೇನ ಬಂದ, ಬಟ್ 45 ನಿಮಿಷ ಸ್ಟಾಪ್ ಮಾಡ್ದ. ಇವಾಗ ನಾವು ಯಶವಂತಪುರ ಹತ್ರ ಬಂದು ತಲುಪಿದ್ವಿ. ಯಶವಂತಪುರದ ಹತ್ರ ನಮ್ಮ ಸ್ನೇಹಿತರು ಇನ್ನೊಬ್ರು ಮಾರುತಿ ಅನ್ನೋರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ನೋಡಿ, ಇವರೇ ಅವರು ಮಾರುತಿ ಅವರು. ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಇಂದ ನಮ್ಮ ಸ್ನೇಹಿತರಾಗಿ ಈಗ ನಮ್ಮ ಜೊತೆ ಟ್ರಿಪ್ ಕೂಡ ಬರ್ತಾ ಇದ್ದಾರೆ. ಅಂದ್ರೆ ನಾವಿವಾಗ ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ವಿ. ಅಂದ್ರೆ ಈ ಬಸ್ಸು ರೆಡಿ ಇತ್ತು. ಈ ಬಸ್ಸಲ್ಲೇ ನಾವು 700 ರೂಪಾಯಿ ಕೊಟ್ಟು ಸ್ಲೀಪರ್ ಅಲ್ಲಿ ಹೊರಟ್ವಿ. ನೋಡಿ, ಇದೇ ಸೀಟಲ್ಲಿ ನಾನು ಮಲ್ಕೊಂಡಿದ್ದೆ, ಬಟ್ ನಿದ್ದೆ ಬರಲೇ ಇಲ್ಲ. ಹಂಗೆ ಹಿಂಗೆ ಒದ್ದಾಡ್ಕೊಂಡು ತಿರುಪತಿ ಬಂದೇ ಬಿಡ್ತು. ನೋಡಿ, ಇವಾಗ ತಿರುಪತಿ ಹತ್ರ ಬಂದಿದ್ದೀವಿ. ಬಸ್ಸಿಂದ ಕೆಳಗಡೆ ಇಳ್ದು ನಮ್ಮ ಸ್ನೇಹಿತರಾದ ದರ್ಶನ್ ಅವರು ಇನ್ನೂ ಬಂದಿರಲಿಲ್ಲ. ಅವರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಆಚೆ ಕಡೆ ನಿಂತ್ಕೊಂಡ್ವಿ. ಅವ್ರು ಕೂಡ ಇವಾಗ ಬಂದರು. ಸಮಯ ನೋಡಿ 3:34 ಆಗಿದೆ. ಅಂದರೆ ನಾವು ಇಲ್ಲಿಂದ ಸೀದಾ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಂದರೆ ಸಿಟಿ ಬಸ್ ಇರುತ್ತಲ್ಲ, ಆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಅಂದರೆ ಇನ್ನೂ ನಮ್ಮ ಬಸ್ ಕೂಡ ಬಂದಿರಲಿಲ್ಲ. ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡು ನಮ್ಮ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ಇವೆರಡು ಬಸ್ ಇದೆಯಲ್ಲ, ಇವೆರಡು ಬಸ್ ಮಧ್ಯದಲ್ಲಿ ಬಸ್ ಬರುತ್ತೆ ಅಂತ ಅಲ್ಲಿರೋ ಕಂಡಕ್ಟರ್ ಎಲ್ಲ ಹೇಳಿದ್ರು. ಅದರಿಂದಾಗಿ ಇಲ್ಲೇ ಕೂತ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ಬಸ್ ಬರ್ತಿದ್ದಂಗೆ ಹತ್ಕೊಂಡು ಬಂದ್ಬಿಟ್ಟೆ, ವೀಡಿಯೋನು ಮಾಡಲಿಲ್ಲ. ನೋಡಿ, ಇವಾಗ ಬಸ್ ಬಂದು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಅಂದರೆ ನಾವು ಇವಾಗ ಯಾವ ಜಾಗದಲ್ಲಿ ಇದ್ದೀವಿ ಅಂತ ನೋಡಿ, ಶ್ರೀನಿವಾಸ ಮಂಗಾಪುರಂ ಅಲ್ಲಿ ನಾವು ಈಗ ಇದ್ದೀವಿ. ಇಲ್ಲಿಂದ ನಾವು 50 ರೂಪಾಯಿ ಒಬ್ಬರಿಗೆ ಕೊಟ್ಟು ಶೇರಿಂಗ್ ಆಟೋದಲ್ಲಿ ಶೇರ್ ಮಾಡ್ಕೊಂಡು ಹೋದ್ವಿ. ಅಂದರೆ ಇವಾಗ ಹೋಗಿ ಬೆಟ್ಟದ ಬುಡದಲ್ಲಿ ನಿಂತ್ಕೊಂಡಿದ್ದೀವಿ. ಅಂದರೆ ಇಲ್ಲಿಂದ ನಾವು ಇವಾಗ ನೆಟ್ಕೊಂಡು ಬೆಟ್ಟನ ಹತ್ತೋಣ ಅಂತ ತೀರ್ಮಾನ ಮಾಡಿ ಇಲ್ಲಿಂದ ನಾವು ಬೆಟ್ಟನ ನೆಟ್ಕೊಂಡೇ ಹತ್ತಿದ್ವಿ. ಅಂದರೆ ನಾವು ಹೋಗೋ ಅಷ್ಟೊತ್ತರಲ್ಲಿ ಅದೇ ನೋಡಿ ಎಷ್ಟು ಜನ ಬಂದು ನಿಂತಿದ್ರು. ಅಂದರೆ ನೋಡಿ ಕ್ಯೂ ಹೇಗಿದೆ ಅಂತ, ಹಿಂದೆ ಮುಂದೆ ಎಲ್ಲ ತುಂಬ ಜನ ನಿಂತ್ಕೊಂಡಿದ್ರು. ಅಂದರೆ ಅಲ್ಲಿ ಮುಂದೆಗಡೆ ಟಿಕೆಟ್ ಕೊಡ್ತಾರಲ್ಲ, ಆ ಟಿಕೆಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಅಂದರೆ ನಾವು ಕೂಡ ಈಗ ಹೋಗಿ ಟಿಕೆಟನ್ನು ಕೂಡ ಇವಾಗ ನಾವು ತೊಗೊಂಡಿದ್ದೀವಿ. ನೋಡಿ, ಈಗ ಟಿಕೆಟ್ ತೊಗೊಂಡು ಹತ್ತಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇವರು ಬರ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಲೈನಲ್ಲಿ ನಿಂತ್ಕೊಂಡು 1 ಗಂಟೆ ಆದ್ಮೇಲೆ ಬರ್ತಾವ್ರೆ ಗುರು. ಮೊದಲೇ ರಶ್ಶು. ಅದನ್ನ ನೋಡ್ರೆ ನಾವೇ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ದರ್ಶಿ ಮಾಮ ಹತ್ತವ್ರೆ. ನೋಡಿ, ಆಲ್ರೆಡಿ 1100 ಮೆಟ್ಲು ಇವಾಗ ಹತ್ತಿದ್ವಿ. ಅಂದರೆ 1288 ಮೆಟ್ಲುಗಳು ಇನ್ನು ಬಾಕಿ ಇದ್ದಾವೆ ನಾವು ಹತ್ತಕ್ಕೆ. ಅಂದರೆ ಬೆಳಗ್ಗೆನೆ ಅಲ್ವಾ, ಏನು ಅಷ್ಟೊಂದಾಗಿ ಸುಸ್ತಾಗ್ತಾ ಇರಲಿಲ್ಲ. ನಿಧಾನಕ್ಕೆ ಆರಾಮಾಗೇನೆ ನಾವು ಮೆಟ್ಲನ್ನ ಹತ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಸುತ್ತಮುತ್ತ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಇನ್ನು ಸೂರ್ಯ ಇನ್ನು ಇವಾಗ ಹುಡ್ತಾ ಇದೆ. ಇನ್ನು ಎಳೆ ಬಿಸಿಲು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು. ಅಂದರೆ ಆಪೋಸಿಟಾಗಿ ಬೀಳ್ತಾ ಇತ್ತು ಅಷ್ಟೇ ಬಿಸಿಲು. ಅದಕ್ಕೋಸ್ಕರ ಕ್ಯಾಪ್ಚರ್ ಆಗಿಲ್ಲ. ಬಟ್ ರಿಯಲ್ ಆಗಿ ನೋಡೋಕೆ ಮಾತ್ರ ತುಂಬ ಅದ್ಭುತವಾಗಿ ಪ್ರಶಾಂತವಾಗಿತ್ತು. ತಣ್ಣನೆ ಗಾಳಿ ಕೂಡ ಬೀಸ್ತಾ ಇತ್ತು. ಅದರಿಂದಾಗಿ ಏನೋ ಆಯಾಸ ಆಗ್ತಾ ಇರಲಿಲ್ಲ. ಈಗ ಬನ್ನಿ, ಇವಾಗ ನಮ್ಮ ಜರ್ನಿಯನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹತ್ಕೊಂಡು ಹೋಗೋಣ. ಅಂದರೆ ನಾನಂತೂ ಫಾಸ್ಟಾಗಿ ಏನು ಹತ್ತುತ್ತಾ ಇರಲಿಲ್ಲ, ಆರಾಮಾಗಿ ನಿಧಾನಕ್ಕೆ. ನೋಡಿ, ಇದೇ ಥರ ನಾನು ಹತ್ಕೊಂಡು ಹೋಗಿದ್ದು. ನೋಡಿ, ನಾನು ನಿಧಾನಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ದರ್ಶಿ ಅವರು ಫಾಸ್ಟಾಗಿ ಬಂದು ಆಲ್ರೆಡಿ ಮೇಲ್ಗಡೆ ಬಂದು ಕೂತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ವಯಸ್ಸು ಹುಡುಗರು ಬಿಸಿ ರಕ್ತ ಬೇಗ ಹತ್ತುತ್ತಾರೆ. ಏನಿಲ್ಲ, ನಿಂಗೆ ಇಷ್ಟೊಂದು ಅರ್ಜೆಂಟು? ಹಾಂ, ನೋಡಿ ಈಗ ಎಷ್ಟು ನೀಟಾಗಿ ತಲೆ ಬಾಚ್ಕೊಳ್ತಾ ಇದ್ದಾನೆ. ಆ ಕೂಲ್ ಇನ್ನೊಂದು 10 ನಿಮಿಷನೋ 15 ನಿಮಿಷ ಆದ್ಮೇಲೆ ಇರೋದೇ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬಾಚ್ಕೊಳ್ತಾ ಇದ್ದಾನೆ ಅಂತ. ಆಮೇಲೆ ತಿರುಪತಿ ಬೆಟ್ಟದ ಮೇಲೆ ಕೋತಿಗಳು ನೋಡಿ, ಇವು ಯಾವ ಥರ ಇದ್ದಾವೆ ಅಂತ. ಫೇಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿ ಒಂಥರ ಡಿಫ್ರೆಂಟ್ ಆಗಿದ್ದಾವೆ. ಅಂದರೆ ನಮ್ಮ ಕರ್ನಾಟಕದ ಕೋತಿಗಿಂತ ಡಿಫ್ರೆಂಟ್ ಆಗಿದ್ದಾವೆ. ಕವರ ಕಿತ್ಕೊಂತವೆ. ಅಟ್ಯಾಕ್ ಮಾಡ್ದ ಫುಲ್ಲು. ಚಪ್ಲಿನಕ್ಕೆ ಹೆಂಗೆ ಬರ್ತಾವೆ. ನಾನು ಏನಕ್ಕಪ್ಪ ಸುಮ್ಮನೆ ಕವರ್ ಇರೋದಕ್ಕೆ ಮಾತ್ರ ಅಟ್ಯಾಕ್ ಮಾಡ್ತೇವೆ ಅಂತ ಅನ್ಕೊಂಡಿದ್ದೆ. ಅವ್ರ ಕೈಯಲ್ಲಿ ಬಿಸ್ಕೆಟ್ ಇದೆ, ಆ ಬಿಸ್ಕೆಟಿಗೋಸ್ಕರ ಅವು ಕೋತಿಗಳು ಆ ಥರ ಬರ್ತಾ ಇರೋದು. ಅಲ್ಲಿ ನೋಡಿ, ಅಲ್ಲಿವರೆಗೂ ಮೇಲಕ್ಕೆ ನನ್ನ ಮೇಲೆ ಮಾತ್ರ ಹಾಕ್ಬಿಡ್ರಿ ನೀವು. ಎಷ್ಟೊಂದಿದ್ದಾವೆ ಬ್ರೋ ಒಂದೇ ಹತ್ರ ಅಲ್ವಣ.
ನೋಡಿ ಇನ್ನೇನು ನಾವು ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೀವಿ. ಅಂದರೆ ಏನಿಲ್ಲ ಅಂದ್ರೆ ಇನ್ನು ಒಂದು 10 ರಿಂದ 15 ಸ್ಟೆಪ್ಸ್ ಅಷ್ಟೇ ಇರೋದು. ಅಂದರೆ 30 ವರ್ಷದ ಬಳಿಕ ನಾನು ಮೊದಲನೇ ಬಾರಿಗೆ ತಿರುಪತಿ ಬೆಟ್ಟವನ್ನು ಹತ್ತುತ್ತಾ ಇದ್ದೀನಿ. ಅಂದರೆ ಏನೋ ಮನಸ್ಸಿಗೊಂದು ಸಮಾಧಾನ. ನೋಡಿ ಇನ್ನೇನು ಬಂದು ಟಾಪ್ಗೆ ರೀಚ್ ಆದೆ. ನೋಡಿ ಇಲ್ಲೇ ಕೂಡ ಬರ್ತಿದ್ದಾರೆ 2388 ಮೆಟ್ಲು. 2388 ಮೆಟ್ಲನ್ನು ನಾನು ಇವಾಗ ಕಂಪ್ಲೀಟ್ ಮಾಡಿ ಇವಾಗ ಬೆಟ್ಟದ ಫುಲ್ಲು ಮೇಲ್ಗಡೆ ಟಾಪಲ್ಲಿ ಬಂದಿದ್ದೀವಿ. ಅಂದರೆ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ನೋಡಿ ಫೈನಲಿ ಮೇಲ್ಗಡೆ ಬಂದು ತಲುಪಿದ್ದೀವಿ. ಇನ್ನೇನು ಸ್ವಲ್ಪ ದೂರದಿಂದ ಹೋಗಿ ನಾವೀಗ ದರ್ಶನ ಮಾಡ್ತೀವಿ. ಅಂದರೆ ನಮ್ಮ ಫ್ರೆಂಡ್ಸ್ ಇಬ್ಬರು ಕೂಡ ಮುಡಿ ಕೊಡ್ತಾರೆ. ಆ ಮುಡಿ ಹೇಗೆ ಕೊಡ್ತಾರೆ ಅನ್ನೋ ಪ್ರೊಸೀಜರ್ ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಸೀದಾ ದೇವರ ದರ್ಶನಕ್ಕೆ ಹೋಗ್ತೀವಿ. ಅಂದರೆ ಕ್ಯಾಮ್ರಾ ಒಳಗಡೆ ಎಲ್ಲ ಅಲ್ಲೋ ಇಲ್ಲ, ಬಟ್ ನಾನೇನು ರೆಕಾರ್ಡ್ ಮಾಡೋದಾದ್ರು ಅಂದರೆ ಒಳಗಡೆ ತಾಣಕ್ಕೆ ಬಿಡಲ್ಲ, ಇನ್ನು ರೆಕಾರ್ಡ್ ಏನು ಮಾಡೋದು. ಬನ್ನಿ ಹೋಗುವ. ಗೈಸ್ ನೋಡಿ ಅವಾಗಿಂದ ಟಿಫನ್ ಹುಡುಕ್ತಾ ಇದ್ವಿ, ಬಟ್ ಟಿಫನ್ ಸಿಗದೇ ಇರೋ ಕಾರಣ ಓರಿಯೋ ಬಿಸ್ಕೆಟ್ ತಗೊಂಡು ತಿಂತಾ ಇದ್ದೀವಿ. ನೋಡಿ ಇವರು ಅಲ್ಲೇ ಬಿಸ್ಕೊಂಡು ತಿಂತಾ ಇದ್ದಾರೆ. ದರ್ಶಿಯವರು ಮುಂದೆ ಹೋಗ್ತಾ ಇದ್ದಾರೆ. ಬನ್ನಿ ಬಿಸ್ಕೆಟ್ ತಿನ್ನೋಣ. ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಅಂದರೆ ಟಿಫನ್ ಏನು ತೊಗೊಂಡಿವಿ ಅಂತ ನೋಡಿ ಅಂತಂತೂ ಫೈನಲಿ ಟಿಫನ್ ಸಿಕ್ತು. ಇಷ್ಟೊತ್ತವರೆಗೂ ಉಕ್ಕಾದ್ಮೇಲೆ ಇವಾಗ ಟಿಫನ್ ಸಿಕ್ಕಿದೆ. ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಪರೋಟ ಇನ್ನೇನಲ್ಲ ಗುರು, ಬೆಳೆ ಪರೋಟ. ಬೆಳಗ್ಗೆ ಬೆಟ್ಟ ಹತ್ತು ಬಂದು ಸಖತ್ ಹೊಟ್ಟೆ ಹಸ್ಬಿಟ್ಟಿತ್ತು. ಅದನ್ನಾಗಿ ಒಳ್ಳೆ ಟಿಫನ್ ಗುರು, ಏನು ಕೂಡ ಟೇಸ್ಟಿ ಆಗಿರುತ್ತೆ ಇವಾಗಂತ. ಹೆಂಗೈತೆ ಪರೋಟ? ಚೆನ್ನಾಯ್ತಾ? ಹೊಟ್ಟೆ ಹಸ್ತೈತಲ್ಲ? ಸಖತ್ತಾಗೈತೆ. ಬ್ರೋ ಇವತ್ತಂತೂ ನನಗೆ ದರ್ಶನ ಆಗಲ್ಲ ಅನ್ನೋ ಚಾನ್ಸಸ್ಸು ತುಂಬ ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ ಅದು ಮುಡಿ ಅಲ್ವಾ, ಮುಡಿ ಕೊಡೋದು ಈ ಸೈಡ್ ಇರೋದು, ಬಟ್ ನಮ್ಮ ದರ್ಶಿಯವರು ಈ ಸೈಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಅಂದರೆ ಅಡ್ರೆಸ್ ಎಲ್ಲ ಯಾಕೋ ತಪ್ಪು ಹೇಳ್ತಾ ಇದ್ದಾರೆ. ನೋಡಿ ಕೂಡ ದಾರಿ ತಪ್ತಾ ಇದ್ದಾರೆ, ಗೊತ್ತಿಲ್ಲ ಅದು ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ. ನಮ್ಮೇಲೆ ಅಷ್ಟೊಂದು ಏಕೆ ಕೋಪನ ಏನೋ ಗೊತ್ತಿಲ್ಲ. ನಾವು ವ್ಲಾಗಲ್ಲಿ ಫುಲ್ಲು ನಾನೇ ಇರ್ತೀನಿ, ಇವರಿಬ್ರು ಅಂತೂ ಇರಲ್ಲ. ಏನಕ್ಕೆ ಅಂದರೆ ಅವರು ಮುಡಿ ಕೊಟ್ಟಿದ್ದಾರೆ, ಅವಾಗಿಂದ ಕೂಡ ಫೋಟೋಗೆ ಬರ್ತಾ ಇಲ್ಲ. ಬ್ರೋ ಅಂತ ಹೋಗ್ತಾರೆ. ಇವನು ಬಂದ ವಿಡಿಯೋ ಮಾಡ್ತಿದ್ದೀರಿ ಹಂಗೆಲ್ಲ ಮಾಡಂಗಿಲ್ಲ. ನೋಡಿ ಇವನೇನಾದ್ರು ಗೊತ್ತಾಗ್ತಾನ ಯಾರು ಅಂತ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೋಡಿ ಟೋಪಿ ಬೇರೆ ತೆಗಿತಾನೆ ಮುಖ ಮುಖ್ಯ. ಇನ್ನು ಇವ್ರನ್ನ ನೋಡಿ, ಇವ್ರನ್ನ ಮಾರುತಿ ಬ್ರೋ. ಅವಾಗಿಂದ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು ಬ್ರೋ ಅಂತ ಹೊರಟಬಿಟ್ಟವರು. ಬಟ್ ಈಗ ಬಂದಿದ್ದಾರೆ. ಸೊ ಹೆಂಗ ಅನ್ನಿಸ್ತಾ ಇದೆ ನಿಮಗೆ ಮುಡಿ ಕೊಟ್ಟಿರೋದಲ್ಲ? ಖುಷಿ ಅಲ್ಲ, ಅದು ಭಕ್ತಿ. ಹೌದು, ಭಕ್ತಿಯಿಂದ ಖುಷಿ ಬರುತ್ತಾ? ಓಕೆ ಬನ್ನಿ ಗಾಯ್ಸ್, ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ಆದ್ಮೇಲೆ ನಿಮಗೆ ಸಿಗ್ತೀನಿ. ನೋಡಿ ಇನ್ನೇನು ದರ್ಶನಕ್ಕೆ ಹೋಗೋಣ ಅಂತ ಒಳಗಡೆ ಬಂದ್ವಿ. ಬಟ್ ಒಳಗಡೆ ಬರ್ತಿದ್ದಂಗೆ ನಮಗೆ ಕಾದಿತ್ತು ಒಂದು ಶಾಕ್. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಅದಾದ್ಮೇಲೆ 1 ಅವರ್ ಇಲ್ಲೇ ನಿಂತ್ಕೊಂಡು ಕಾದ್ವಿ. 1 ಅವರ್ ಆದಮೇಲೆ ನಮಗೆ ಮೂವ್ ಹಾಕಿ ಬಿಟ್ಟರು. ಅವಾಗ ನೋಡಿ ಮೂವ್ ಆಗ್ತಾಯಿದ್ವಿ. ಅದಾದ್ಮೇಲೆ ಬಂದರು ನೋಡಿ ಇಲ್ಲಿ ರೈಟ್ ಸೈಡಲ್ಲಿ. ಇವ್ರನ್ನ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ಆಧುನಿಕ ಮಂಕಿಗಳು ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ ಎಲ್ಲರೂ ನೀಟಾಗಿ ಹೋಗ್ತಾ ಇದ್ದಾರೆ. ಅದಾದಮೇಲೆ ಇವರು ರೈಟ್ ಸೈಡಲ್ಲಿ ಕೂತ್ಕೊಳಕ್ಕೆ ಅಂತ ಜಾಗ ಮಾಡಿದರೆ ಅದ್ರ ಮೇಲೆ ಹತ್ತಿ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೋಡಿ ಸೇಮ್ ಒಳ್ಳೆ ಕೋತಿಗಳ ಥರ ನೋಡಿ ಅಲ್ಲಿ ನೀರೆಲ್ಲ ಇದೆ, ಕುಡಿಯೋ ನೀರೆಲ್ಲ ಇದೆ, ಅದ್ರ ಮೇಲೆಲ್ಲ ಹತ್ತಿ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರ ಮೇಲೆ ಹತ್ತದಾಗ ಯಾರ ಮೇಲೆ ಏನಾದ್ರು ಬಿದ್ದರೆ ನಮಗೆ ತಾನೇ ಏಟಾಗೋದು. ಸ್ಟಾರ್ಟಿಂಗ್ ಒಂದು 5 ಜನ ಹೋದ್ರು ಅಷ್ಟೇ ಗುರು. ಆಮೇಲೆ ಬರೋರೆಲ್ಲ ಅದೇ ರೀತಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಂದರೆ ಒಬ್ಬರು ಇಬ್ಬರು ಹೋಗಿದ್ದು ನೋಡ್ಕೊಂಡು ಎಲ್ಲರಿಗೂ ಏನು ಅನ್ನಿಸ್ತು, ಈ ಥರ ಸೈಡಲ್ಲಿ ಏನಾದ್ರು ಹೋದರೆ ನಾವು ಕೂಡ ಫಾಸ್ಟಾಗಿ ಹೋಗ್ತೀವಿ ಅನ್ನೋ ಮನೋಭಾವ ಬಂದ್ಬಿಡ್ತು ಅಂತ ಅನಿಸುತ್ತೆ. ಅದರಿಂದಾಗಿ ಎಲ್ಲರೂ ಕೂಡ ಅದೇ ಥರ ಹತ್ತಿ ಸೈಡಲ್ಲಿ ಹಸಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ತುಂಬ ನುಗ್ಗಲೆಲ್ಲ ಹೋಗ್ತಾ ಜಾಸ್ತಿ ಆಯಿತು.
ನೋಡಿ ಗೈಸ್, ಇವಾಗ ತಾನೇ ನಾವು ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಅಂದ್ರೆ ದರ್ಶನ ಮಾಡೋದು ಸಖತ್ ಅಂದ್ರೆ ಸಖತ್ ಕಷ್ಟ ಇತ್ತು. ಏನಕ್ಕೆ ಅಂದ್ರೆ ಜನ ಸಿಕ್ಕಾಪಟ್ಟೆ ಇದ್ರು ಗುರು. ಅಂದ್ರೆ ಬೆಳಿಗ್ಗೆ 10ವರೆಗೆ ನಾವು ಕ್ಯೂಲಿ ನಿಂತ್ಕೊಂಡಿದ್ದು. ಅಂದ್ರೆ ಬೆಳಿಗ್ಗೆ 10ವರೆಯಿಂದ ಒಂದು ಸ್ವಲ್ಪ ದೂರನೇ ಬಂದಿವಿ. ಆಮೇಲೆ ತಗೊಂಡೋಗಿ ಇಲ್ಲಿ ಕೂಡ ಹಾಕಿದ್ರು. ಆಮೇಲೆ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯ್ತು. ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬರೋ ವರ್ಷಕ್ಕೆ ಏನಿಲ್ಲ ಅಂದ್ರು 4:15 5 ಗಂಟೆ ಆಯ್ತು. ಇವಾಗ ಹೋಗಿ ಬ್ಯಾಗು, ಮೊಬೈಲು ಮತ್ತೆ ನಮ್ಮ ಅಕ್ಸೆಸರೀಸ್ ಎಲ್ಲ ತಗೊಂಡ್ಬಂದಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಬಿಡಿ. ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇರ್ತೀನಿ. ಬಾಯ್.